ಹಿಂದೆ ಮಹೇಂದ್ರ ಸಿಂಗ್ ಧೋನಿ ಅವರನ್ನು ಕೂಡ ಇದರ ರಾಯಭಾರಿಯನ್ನಾಗಿ ಮಾಡಲಾಗಿತ್ತು. ಆಗ ಅವರು ಬಂದಿದ್ದಷ್ಟೇ 2 ಲಕ್ಷ ರೂಪಾಯಿಗೆ. ನಂತರ ಅವರು ಅದನ್ನ ಕಟ್ ಮಾಡಿಕೊಂಡ್ರು. ಅದೇ ಗಲಾಟೆ ಎಲ್ಲ ಆಗಿತ್ತು. ಈಗ ಈ ವಿಚಾರಕ್ಕೆ ಬನ್ನಿ. ಈಗ ಬಹಳ ಸುಪ್ರಸಿದ್ಧವಾಗಿದೆ, ಮೊದಲೇ ಸುಪ್ರಸಿದ್ಧ ರೀ ಮೈಸೂರು ಸ್ಯಾಂಡಲ್ ಸೋಪ್. ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಹೆಮ್ಮೆಯ ಸಂಸ್ಥೆ, ಅದರಲ್ಲಿ ಎರಡು ಮಾತಿಲ್ಲ. 18 ದೇಶಗಳಿಗೆ ತನ್ನ ಮಾರುಕಟ್ಟೆಯನ್ನು ವಿಸ್ತಾರಗೊಳಿಸಿದೆ ಮೈಸೂರು ಸ್ಯಾಂಡಲ್ ಸೋಪ್. ಈ ವರ್ಷದಲ್ಲಿ 19 ಹೊಸ ಉತ್ಪನ್ನಗಳನ್ನು ಪರಿಚಯಿಸಿದೆ. ಇಂಥ ಸಂಸ್ಥೆಗೆ ಪರಭಾಷಾ ನಟಿ ತಮ್ಮನ್ನ ರಾಯಭಾರಿ ಅನ್ನೋದೇ ಎಲ್ಲರ ಆರೋಪ. ಬಾಲಿವುಡ್ನಲ್ಲಿ ಕನ್ನಡ ನಟಿಯರು ಕಮಾಲ್ ಮಾಡಿಲ್ವೇ? ಕನ್ನಡತಿಯರಾದ ದೀಪಿಕಾ ಪಡುಕೋಣೆ, ರಶ್ಮಿಕಾ ಮಂದಣ್ಣ, ಐಶ್ವರ್ಯರಂತಹ ಕನ್ನಡತಿಯರು ಬಾಲಿವುಡ್ ಆಳಿದ್ದಾರೆ. ಆದರೂ ಮಹಾರಾಷ್ಟ್ರದ ತಮನ್ನಾ ಭಾಟಿಯಾ ಯಾಕೆ ಅನ್ನುವಂಥ ಪ್ರಶ್ನೆ. 2006ರಲ್ಲಿ MS ಧೋನಿ ರಾಯಭಾರಿ ಆಗಿದ್ರು. ಆದ್ರೆ ಧೋನಿ ಜಾಹೀರಾತು ಶೂಟಿಂಗ್ಗೆ ಬರಲೇ ಇಲ್ಲ, ದುಡ್ಡು ಕಡಿಮೆ ಆಯ್ತು ಅಂತೇಳಿ. 2 ಲಕ್ಷ ವಿಚಾರ ಬಹಳ ಪ್ರಕರಣ ಕೋರ್ಟ್ ಮೆಟ್ಟಲೇರಿ ಸುಖಾಂತ್ಯವಾಯಿತು. ಫಸ್ಟ್ ಆಡ್ ಆಯ್ತಾ? ಇವತ್ತು ಕೋಟಿ ಕೋಟಿ ಗಳಿಸ್ತಾ ಇದ್ದಾರೆ ನೋಡಿ. ಎಂತ ಲಕ್ಕಿ ನೋಡಿ ನಮ್ದು ಮೈಸೂರು ಸ್ಯಾಂಡಲ್ ಸೋಪ್. ಈಗ ತಮನ್ನಾ ಭಾಟಿಯಾ ಆಯ್ಕೆ ಮಾಡಿದ್ದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಪರಭಾಷಾ ನಟಿಗೆ ನಮ್ಮ ತೆರಿಗೆಯಿಂದ 6.20 ಕೋಟಿ ಸಂಭಾವನೆ ಕೊಡ್ತಾ ಇದ್ದಾರೆ. ಅಷ್ಟು ಹಣ ಜನೋಪಯೋಗಿ ಕೆಲಸಕ್ಕೆ ಬಳಸಿದ್ರೆ ಚೆನ್ನಾಗಿರ್ತಿತ್ತು. ಇದೇ ಸರ್ಕಾರ ಮೊನ್ನೆ ಮಳೆ ಬಂದಾಗ 2,500 ರೂಪಾಯಿ ಪರಿಹಾರ ಕೊಟ್ಟರು. ಎಲ್ಲಿಗೆ ಬರುತ್ತೆ? ಸಿದ್ದರಾಮಣ್ಣ ತಮನ್ನಾಗೆ ಹಣ ಕೊಡುವ ಬದಲು ಜನಕ್ಕೆ ಹಂಚಿ ಪುಣ್ಯನಾದ್ರೂ ಬರುತ್ತೆ. ಬೆಂಗಳೂರಲ್ಲಿ ಮಳೆ ಬಂದಿದೆಯಲ್ಲ, ಒಂದೊಂದು ಕುಟುಂಬದವರಿಗೆ 10,000 ರೂಪಾಯಿ ಕೊಟ್ರೆ ಅವರೇನಾದ್ರೂ ವ್ಯವಸ್ಥೆ ಮಾಡ್ಕೋತಾರೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಇದನ್ನು ಗಮನಿಸಬೇಕು ಸರ್ಕಾರ. ಹಿಂದೆ ಮಹೇಂದ್ರ ಸಿಂಗ್ ಧೋನಿ ಅವರನ್ನು ಕೂಡ ಇದರ ರಾಯಭಾರಿಯನ್ನಾಗಿ ಮಾಡಲಾಗಿತ್ತು. ಆಗ ಅವರು ಬಂದಿದ್ದಷ್ಟೇ 2 ಲಕ್ಷ ರೂಪಾಯಿಗೆ. ನಂತರ ಅವರು ಅದನ್ನ ಕಟ್ ಮಾಡಿಕೊಂಡ್ರು. ಅದೇ ಗಲಾಟೆ ಎಲ್ಲ ಆಗಿತ್ತು. ಈಗ ಈ ವಿಚಾರಕ್ಕೆ ಬನ್ನಿ. ಈಗ ಬಹಳ ಸುಪ್ರಸಿದ್ಧವಾಗಿದೆ, ಮೊದಲೇ ಸುಪ್ರಸಿದ್ಧ ರೀ ಮೈಸೂರು ಸ್ಯಾಂಡಲ್ ಸೋಪ್. ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಹೆಮ್ಮೆಯ ಸಂಸ್ಥೆ, ಅದರಲ್ಲಿ ಎರಡು ಮಾತಿಲ್ಲ. 18 ದೇಶಗಳಿಗೆ ತನ್ನ ಮಾರುಕಟ್ಟೆಯನ್ನು ವಿಸ್ತಾರಗೊಳಿಸಿದೆ ಮೈಸೂರು ಸ್ಯಾಂಡಲ್ ಸೋಪ್. ಈ ವರ್ಷದಲ್ಲಿ 19 ಹೊಸ ಉತ್ಪನ್ನಗಳನ್ನು ಪರಿಚಯಿಸಿದೆ. ಇಂಥ ಸಂಸ್ಥೆಗೆ ಪರಭಾಷಾ ನಟಿ ತಮ್ಮನ್ನ ರಾಯಭಾರಿ ಅನ್ನೋದೇ ಎಲ್ಲರ ಆರೋಪ. ಬಾಲಿವುಡ್ನಲ್ಲಿ ಕನ್ನಡ ನಟಿಯರು ಕಮಾಲ್ ಮಾಡಿಲ್ವೇ? ಕನ್ನಡತಿಯರಾದ ದೀಪಿಕಾ ಪಡುಕೋಣೆ, ರಶ್ಮಿಕಾ ಮಂದಣ್ಣ, ಐಶ್ವರ್ಯರಂತಹ ಕನ್ನಡತಿಯರು ಬಾಲಿವುಡ್ ಆಳಿದ್ದಾರೆ. ಆದರೂ ಮಹಾರಾಷ್ಟ್ರದ ತಮನ್ನಾ ಭಾಟಿಯಾ ಯಾಕೆ ಅನ್ನುವಂಥ ಪ್ರಶ್ನೆ. 2006ರಲ್ಲಿ MS ಧೋನಿ ರಾಯಭಾರಿ ಆಗಿದ್ರು. ಆದ್ರೆ ಧೋನಿ ಜಾಹೀರಾತು ಶೂಟಿಂಗ್ಗೆ ಬರಲೇ ಇಲ್ಲ, ದುಡ್ಡು ಕಡಿಮೆ ಆಯ್ತು ಅಂತೇಳಿ. 2 ಲಕ್ಷ ವಿಚಾರ ಬಹಳ ಪ್ರಕರಣ ಕೋರ್ಟ್ ಮೆಟ್ಟಲೇರಿ ಸುಖಾಂತ್ಯವಾಯಿತು. ಫಸ್ಟ್ ಆಡ್ ಆಯ್ತಾ? ಇವತ್ತು ಕೋಟಿ ಕೋಟಿ ಗಳಿಸ್ತಾ ಇದ್ದಾರೆ ನೋಡಿ. ಎಂತ ಲಕ್ಕಿ ನೋಡಿ ನಮ್ದು ಮೈಸೂರು ಸ್ಯಾಂಡಲ್ ಸೋಪ್. ಈಗ ತಮನ್ನಾ ಭಾಟಿಯಾ ಆಯ್ಕೆ ಮಾಡಿದ್ದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಪರಭಾಷಾ ನಟಿಗೆ ನಮ್ಮ ತೆರಿಗೆಯಿಂದ 6.20 ಕೋಟಿ ಸಂಭಾವನೆ ಕೊಡ್ತಾ ಇದ್ದಾರೆ. ಅಷ್ಟು ಹಣ ಜನೋಪಯೋಗಿ ಕೆಲಸಕ್ಕೆ ಬಳಸಿದ್ರೆ ಚೆನ್ನಾಗಿರ್ತಿತ್ತು. ಇದೇ ಸರ್ಕಾರ ಮೊನ್ನೆ ಮಳೆ ಬಂದಾಗ 2,500 ರೂಪಾಯಿ ಪರಿಹಾರ ಕೊಟ್ಟರು. ಎಲ್ಲಿಗೆ ಬರುತ್ತೆ? ಸಿದ್ದರಾಮಣ್ಣ ತಮನ್ನಾಗೆ ಹಣ ಕೊಡುವ ಬದಲು ಜನಕ್ಕೆ ಹಂಚಿ ಪುಣ್ಯನಾದ್ರೂ ಬರುತ್ತೆ. ಬೆಂಗಳೂರಲ್ಲಿ ಮಳೆ ಬಂದಿದೆಯಲ್ಲ, ಒಂದೊಂದು ಕುಟುಂಬದವರಿಗೆ 10,000 ರೂಪಾಯಿ ಕೊಟ್ರೆ ಅವರೇನಾದ್ರೂ ವ್ಯವಸ್ಥೆ ಮಾಡ್ಕೋತಾರೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಇದನ್ನು ಗಮನಿಸಬೇಕು ಸರ್ಕಾರ. ಹಿಂದೆ ಮಹೇಂದ್ರ ಸಿಂಗ್ ಧೋನಿ ಅವರನ್ನು ಕೂಡ ಇದರ ರಾಯಭಾರಿಯನ್ನಾಗಿ ಮಾಡಲಾಗಿತ್ತು. ಆಗ ಅವರು ಬಂದಿದ್ದಷ್ಟೇ 2 ಲಕ್ಷ ರೂಪಾಯಿಗೆ. ನಂತರ ಅವರು ಅದನ್ನ ಕಟ್ ಮಾಡಿಕೊಂಡ್ರು. ಅದೇ ಗಲಾಟೆ ಎಲ್ಲ ಆಗಿತ್ತು. ಈಗ ಈ ವಿಚಾರಕ್ಕೆ ಬನ್ನಿ. ಈಗ ಬಹಳ ಸುಪ್ರಸಿದ್ಧವಾಗಿದೆ, ಮೊದಲೇ ಸುಪ್ರಸಿದ್ಧ ರೀ ಮೈಸೂರು ಸ್ಯಾಂಡಲ್ ಸೋಪ್. ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಹೆಮ್ಮೆಯ ಸಂಸ್ಥೆ, ಅದರಲ್ಲಿ ಎರಡು ಮಾತಿಲ್ಲ. 18 ದೇಶಗಳಿಗೆ ತನ್ನ ಮಾರುಕಟ್ಟೆಯನ್ನು ವಿಸ್ತಾರಗೊಳಿಸಿದೆ ಮೈಸೂರು ಸ್ಯಾಂಡಲ್ ಸೋಪ್. ಈ ವರ್ಷದಲ್ಲಿ 19 ಹೊಸ ಉತ್ಪನ್ನಗಳನ್ನು ಪರಿಚಯಿಸಿದೆ. ಇಂಥ ಸಂಸ್ಥೆಗೆ ಪರಭಾಷಾ ನಟಿ ತಮ್ಮನ್ನ ರಾಯಭಾರಿ ಅನ್ನೋದೇ ಎಲ್ಲರ ಆರೋಪ. ಬಾಲಿವುಡ್ನಲ್ಲಿ ಕನ್ನಡ ನಟಿಯರು ಕಮಾಲ್ ಮಾಡಿಲ್ವೇ? ಕನ್ನಡತಿಯರಾದ ದೀಪಿಕಾ ಪಡುಕೋಣೆ, ರಶ್ಮಿಕಾ ಮಂದಣ್ಣ, ಐಶ್ವರ್ಯರಂತಹ ಕನ್ನಡತಿಯರು ಬಾಲಿವುಡ್ ಆಳಿದ್ದಾರೆ. ಆದರೂ ಮಹಾರಾಷ್ಟ್ರದ ತಮನ್ನಾ ಭಾಟಿಯಾ ಯಾಕೆ ಅನ್ನುವಂಥ ಪ್ರಶ್ನೆ. 2006ರಲ್ಲಿ MS ಧೋನಿ ರಾಯಭಾರಿ ಆಗಿದ್ರು. ಆದ್ರೆ ಧೋನಿ ಜಾಹೀರಾತು ಶೂಟಿಂಗ್ಗೆ ಬರಲೇ ಇಲ್ಲ, ದುಡ್ಡು ಕಡಿಮೆ ಆಯ್ತು ಅಂತೇಳಿ. 2 ಲಕ್ಷ ವಿಚಾರ ಬಹಳ ಪ್ರಕರಣ ಕೋರ್ಟ್ ಮೆಟ್ಟಲೇರಿ ಸುಖಾಂತ್ಯವಾಯಿತು. ಫಸ್ಟ್ ಆಡ್ ಆಯ್ತಾ? ಇವತ್ತು ಕೋಟಿ ಕೋಟಿ ಗಳಿಸ್ತಾ ಇದ್ದಾರೆ ನೋಡಿ. ಎಂತ ಲಕ್ಕಿ ನೋಡಿ ನಮ್ದು ಮೈಸೂರು ಸ್ಯಾಂಡಲ್ ಸೋಪ್. ಈಗ ತಮನ್ನಾ ಭಾಟಿಯಾ ಆಯ್ಕೆ ಮಾಡಿದ್ದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಪರಭಾಷಾ ನಟಿಗೆ ನಮ್ಮ ತೆರಿಗೆಯಿಂದ 6.20 ಕೋಟಿ ಸಂಭಾವನೆ ಕೊಡ್ತಾ ಇದ್ದಾರೆ. ಅಷ್ಟು ಹಣ ಜನೋಪಯೋಗಿ ಕೆಲಸಕ್ಕೆ ಬಳಸಿದ್ರೆ ಚೆನ್ನಾಗಿರ್ತಿತ್ತು. ಇದೇ ಸರ್ಕಾರ ಮೊನ್ನೆ ಮಳೆ ಬಂದಾಗ 2,500 ರೂಪಾಯಿ ಪರಿಹಾರ ಕೊಟ್ಟರು. ಎಲ್ಲಿಗೆ ಬರುತ್ತೆ? ಸಿದ್ದರಾಮಣ್ಣ ತಮನ್ನಾಗೆ ಹಣ ಕೊಡುವ ಬದಲು ಜನಕ್ಕೆ ಹಂಚಿ ಪುಣ್ಯನಾದ್ರೂ ಬರುತ್ತೆ. ಬೆಂಗಳೂರಲ್ಲಿ ಮಳೆ ಬಂದಿದೆಯಲ್ಲ, ಒಂದೊಂದು ಕುಟುಂಬದವರಿಗೆ 10,000 ರೂಪಾಯಿ ಕೊಟ್ರೆ ಅವರೇನಾದ್ರೂ ವ್ಯವಸ್ಥೆ ಮಾಡ್ಕೋತಾರೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಇದನ್ನು ಗಮನಿಸಬೇಕು ಸರ್ಕಾರ. ಹಿಂದೆ ಮಹೇಂದ್ರ ಸಿಂಗ್ ಧೋನಿ ಅವರನ್ನು ಕೂಡ ಇದರ ರಾಯಭಾರಿಯನ್ನಾಗಿ ಮಾಡಲಾಗಿತ್ತು. ಆಗ ಅವರು ಬಂದಿದ್ದಷ್ಟೇ 2 ಲಕ್ಷ ರೂಪಾಯಿಗೆ. ನಂತರ ಅವರು ಅದನ್ನ ಕಟ್ ಮಾಡಿಕೊಂಡ್ರು. ಅದೇ ಗಲಾಟೆ ಎಲ್ಲ ಆಗಿತ್ತು. ಈಗ
ಈ ವಿಚಾರಕ್ಕೆ ಬನ್ನಿ. ಈಗ ಬಹಳ ಸುಪ್ರಸಿದ್ಧವಾಗಿದೆ, ಮೊದಲೇ ಸುಪ್ರಸಿದ್ಧ ರೀ ಮೈಸೂರು ಸ್ಯಾಂಡಲ್ ಸೋಪ್. ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಹೆಮ್ಮೆಯ ಸಂಸ್ಥೆ, ಅದರಲ್ಲಿ ಎರಡು ಮಾತಿಲ್ಲ. 18 ದೇಶಗಳಿಗೆ ತನ್ನ ಮಾರುಕಟ್ಟೆಯನ್ನು ವಿಸ್ತಾರಗೊಳಿಸಿದೆ ಮೈಸೂರು ಸ್ಯಾಂಡಲ್ ಸೋಪ್. ಈ ವರ್ಷದಲ್ಲಿ 19 ಹೊಸ ಉತ್ಪನ್ನಗಳನ್ನು ಪರಿಚಯಿಸಿದೆ. ಇಂಥ ಸಂಸ್ಥೆಗೆ ಪರಭಾಷಾ ನಟಿ ತಮನ್ನಾ ರಾಯಭಾರಿ ಅನ್ನೋದೇ ಎಲ್ಲರ ಆರೋಪ. ಬಾಲಿವುಡ್ನಲ್ಲಿ ಕನ್ನಡ ನಟಿಯರು ಕಮಾಲ್ ಮಾಡಿಲ್ವೇ? ಕನ್ನಡತಿಯರಾದ ದೀಪಿಕಾ ಪಡುಕೋಣೆ, ರಶ್ಮಿಕಾ ಮಂದಣ್ಣ, ಐಶ್ವರ್ಯರಂತ ಕನ್ನಡತಿಯರು ಬಾಲಿವುಡ್ ಆಳಿದ್ದಾರೆ. ಆದ್ರೂ ಮಹಾರಾಷ್ಟ್ರದ ತಮನ್ನಾ ಭಾಟಿಯಾ ಯಾಕೆ ಅನ್ನುವಂಥ ಪ್ರಶ್ನೆ. 2006ರಲ್ಲಿ MS ಧೋನಿ ರಾಯಭಾರಿ ಆಗಿದ್ರು. ಆದ್ರೆ ಧೋನಿ ಜಾಹೀರಾತು ಶೂಟಿಂಗ್ಗೆ ಬರಲೇ ಇಲ್ಲ, ದುಡ್ಡು ಕಡಿಮೆ ಆಯ್ತು ಅಂತೇಳಿ 2 ಲಕ್ಷ ವಿಚಾರ ಬಹಳ ಪ್ರಕರಣ ಕೋರ್ಟ್ ಮೆಟ್ಟಲೇರಿ ಸುಖಾಂತ್ಯವಾಯಿತು. ಫಸ್ಟ್ ಆಡ್ ಆಯ್ತಾ? ಇವತ್ತು ಕೋಟಿ ಕೋಟಿ ಗಳಿಸ್ತಾ ಇದ್ದಾರೆ ನೋಡಿ. ಎಂತ ಲಕ್ಕಿ ನೋಡಿ ನಮ್ದು ಮೈಸೂರು ಸ್ಯಾಂಡಲ್ ಸೋಪ್. ಈಗ ತಮನ್ನಾ ಭಾಟಿಯಾ ಆಯ್ಕೆ ಮಾಡಿದ್ದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಪರಭಾಷಾ ನಟಿಗೆ ನಮ್ಮ ತೆರಿಗೆಯಿಂದ 6.20 ಕೋಟಿ ಸಂಭಾವನೆ ಕೊಡ್ತಾ ಇದ್ದಾರೆ. ಅಷ್ಟು ಹಣ ಜನೋಪಯೋಗಿ ಕೆಲಸಕ್ಕೆ ಬಳಸಿದ್ರೆ ಚೆನ್ನಾಗಿರ್ತಿತ್ತು. ಇದೇ ಸರ್ಕಾರ ಮೊನ್ನೆ ಮಳೆ ಬಂದಾಗ 2,500 ರೂಪಾಯಿ ಪರಿಹಾರ ಕೊಟ್ಟರು. ಎಲ್ಲಿಗೆ ಬರುತ್ತೆ? ಸಿದ್ದರಾಮಣ್ಣ ತಮನ್ನಾಗೆ ಹಣ ಕೊಡುವ ಬದಲು ಜನಕ್ಕೆ ಹಂಚಿ ಪುಣ್ಯನಾದ್ರೂ ಬರುತ್ತೆ. ಬೆಂಗಳೂರಲ್ಲಿ ಮಳೆ ಬಂದಿದೆಯಲ್ಲ, ಒಂದೊಂದು ಕುಟುಂಬದವರಿಗೆ 10,000 ರೂಪಾಯಿ ಕೊಟ್ರೆ ಅವರೇನಾದ್ರೂ ವ್ಯವಸ್ಥೆ ಮಾಡ್ಕೋತಾರೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಇದನ್ನು ಗಮನಿಸಬೇಕು ಸರ್ಕಾರ. ಓಕೆ, ಹಿಂದೆ ಮಹೇಂದ್ರ ಸಿಂಗ್ ಧೋನಿ ಅವರನ್ನು ಕೂಡ ಇದರ ರಾಯಭಾರಿಯನ್ನಾಗಿ ಮಾಡಲಾಗಿತ್ತು. ಆಗ ಅವರು ಬಂದಿದ್ದಷ್ಟೇ 2 ಲಕ್ಷ ರೂಪಾಯಿಗೆ. ನಂತರ ಅವರು ಅದನ್ನ ಕಟ್ ಮಾಡಿಕೊಂಡ್ರು, ಅದೇ ಗಲಾಟೆ ಎಲ್ಲ ಆಗಿತ್ತು. ಈಗ ಈ ವಿಚಾರಕ್ಕೆ ಬನ್ನಿ. ಈಗ ಬಹಳ ಸುಪ್ರಸಿದ್ಧವಾಗಿದೆ, ಮೊದಲೇ ಸುಪ್ರಸಿದ್ಧ ರೀ ಮೈಸೂರು ಸ್ಯಾಂಡಲ್ ಸೋಪ್. ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಹೆಮ್ಮೆಯ ಸಂಸ್ಥೆ, ಅದರಲ್ಲಿ ಎರಡು ಮಾತಿಲ್ಲ. 18 ದೇಶಗಳಿಗೆ ತನ್ನ ಮಾರುಕಟ್ಟೆಯನ್ನು ವಿಸ್ತಾರಗೊಳಿಸಿದೆ ಮೈಸೂರು ಸ್ಯಾಂಡಲ್ ಸೋಪ್. ಈ ವರ್ಷದಲ್ಲಿ 19 ಹೊಸ ಉತ್ಪನ್ನಗಳನ್ನು ಪರಿಚಯಿಸಿದೆ. ಇಂಥ ಸಂಸ್ಥೆಗೆ ಪರಭಾಷಾ ನಟಿ ತಮನ್ನಾ ರಾಯಭಾರಿ ಅನ್ನೋದೇ ಎಲ್ಲರ ಆರೋಪ. ಬಾಲಿವುಡ್ನಲ್ಲಿ ಕನ್ನಡ ನಟಿಯರು ಕಮಾಲ್ ಮಾಡಿಲ್ವೇ? ಕನ್ನಡತಿಯರಾದ ದೀಪಿಕಾ ಪಡುಕೋಣೆ, ರಶ್ಮಿಕಾ ಮಂದಣ್ಣ, ಐಶ್ವರ್ಯರಂತ ಕನ್ನಡತಿಯರು ಬಾಲಿವುಡ್ ಆಳಿದ್ದಾರೆ. ಆದ್ರೂ ಮಹಾರಾಷ್ಟ್ರದ ತಮನ್ನಾ ಭಾಟಿಯಾ ಯಾಕೆ ಅನ್ನುವಂಥ ಪ್ರಶ್ನೆ. 2006ರಲ್ಲಿ MS ಧೋನಿ ರಾಯಭಾರಿ ಆಗಿದ್ರು. ಆದ್ರೆ ಧೋನಿ ಜಾಹೀರಾತು ಶೂಟಿಂಗ್ಗೆ ಬರಲೇ ಇಲ್ಲ, ದುಡ್ಡು ಕಡಿಮೆ ಆಯ್ತು ಅಂತೇಳಿ 2 ಲಕ್ಷ ವಿಚಾರ ಬಹಳ ಪ್ರಕರಣ ಕೋರ್ಟ್ ಮೆಟ್ಟಲೇರಿ ಸುಖಾಂತ್ಯವಾಯಿತು. ಫಸ್ಟ್ ಆಡ್ ಆಯ್ತಾ? ಇವತ್ತು ಕೋಟಿ ಕೋಟಿ ಗಳಿಸ್ತಾ ಇದ್ದಾರೆ ನೋಡಿ. ಎಂತ ಲಕ್ಕಿ ನೋಡಿ ನಮ್ದು ಮೈಸೂರು ಸ್ಯಾಂಡಲ್ ಸೋಪ್. ಈಗ ತಮನ್ನಾ ಭಾಟಿಯಾ ಆಯ್ಕೆ ಮಾಡಿದ್ದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಪರಭಾಷಾ ನಟಿಗೆ ನಮ್ಮ ತೆರಿಗೆಯಿಂದ 6.20 ಕೋಟಿ ಸಂಭಾವನೆ ಕೊಡ್ತಾ ಇದ್ದಾರೆ. ಅಷ್ಟು ಹಣ ಜನೋಪಯೋಗಿ ಕೆಲಸಕ್ಕೆ ಬಳಸಿದ್ರೆ ಚೆನ್ನಾಗಿರ್ತಿತ್ತು. ಇದೇ ಸರ್ಕಾರ ಮೊನ್ನೆ ಮಳೆ ಬಂದಾಗ 2,500 ರೂಪಾಯಿ ಪರಿಹಾರ ಕೊಟ್ಟರು. ಎಲ್ಲಿಗೆ ಬರುತ್ತೆ? ಸಿದ್ದರಾಮಣ್ಣ ತಮನ್ನಾಗೆ ಹಣ ಕೊಡುವ ಬದಲು ಜನಕ್ಕೆ ಹಂಚಿ ಪುಣ್ಯನಾದ್ರೂ ಬರುತ್ತೆ. ಬೆಂಗಳೂರಲ್ಲಿ ಮಳೆ ಬಂದಿದೆಯಲ್ಲ, ಒಂದೊಂದು ಕುಟುಂಬದವರಿಗೆ 10,000 ರೂಪಾಯಿ ಕೊಟ್ರೆ ಅವರೇನಾದ್ರೂ ವ್ಯವಸ್ಥೆ ಮಾಡ್ಕೋತಾರೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಇದನ್ನು ಗಮನಿಸಬೇಕು ಸರ್ಕಾರ. ಓಕೆ, ಹಿಂದೆ ಮಹೇಂದ್ರ ಸಿಂಗ್ ಧೋನಿ ಅವರನ್ನು ಕೂಡ ಇದರ ರಾಯಭಾರಿಯನ್ನಾಗಿ ಮಾಡಲಾಗಿತ್ತು. ಆಗ ಅವರು ಬಂದಿದ್ದಷ್ಟೇ 2 ಲಕ್ಷ ರೂಪಾಯಿಗೆ. ನಂತರ ಅವರು ಅದನ್ನ ಕಟ್ ಮಾಡಿಕೊಂಡ್ರು, ಅದೇ ಗಲಾಟೆ ಎಲ್ಲ ಆಗಿತ್ತು. ಈಗ ಈ ವಿಚಾರಕ್ಕೆ ಬನ್ನಿ. ಈಗ ಬಹಳ ಸುಪ್ರಸಿದ್ಧವಾಗಿದೆ, ಮೊದಲೇ ಸುಪ್ರಸಿದ್ಧ ರೀ ಮೈಸೂರು ಸ್ಯಾಂಡಲ್ ಸೋಪ್. ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಹೆಮ್ಮೆಯ ಸಂಸ್ಥೆ, ಅದರಲ್ಲಿ ಎರಡು ಮಾತಿಲ್ಲ. 18 ದೇಶಗಳಿಗೆ ತನ್ನ ಮಾರುಕಟ್ಟೆಯನ್ನು ವಿಸ್ತಾರಗೊಳಿಸಿದೆ ಮೈಸೂರು ಸ್ಯಾಂಡಲ್ ಸೋಪ್. ಈ ವರ್ಷದಲ್ಲಿ 19 ಹೊಸ ಉತ್ಪನ್ನಗಳನ್ನು ಪರಿಚಯಿಸಿದೆ. ಇಂಥ ಸಂಸ್ಥೆಗೆ ಪರಭಾಷಾ ನಟಿ ತಮನ್ನಾ ರಾಯಭಾರಿ ಅನ್ನೋದೇ ಎಲ್ಲರ ಆರೋಪ. ಬಾಲಿವುಡ್ನಲ್ಲಿ ಕನ್ನಡ ನಟಿಯರು ಕಮಾಲ್ ಮಾಡಿಲ್ವೇ? ಕನ್ನಡತಿಯರಾದ ದೀಪಿಕಾ ಪಡುಕೋಣೆ, ರಶ್ಮಿಕಾ ಮಂದಣ್ಣ, ಐಶ್ವರ್ಯರಂತ ಕನ್ನಡತಿಯರು ಬಾಲಿವುಡ್ ಆಳಿದ್ದಾರೆ. ಆದ್ರೂ ಮಹಾರಾಷ್ಟ್ರದ ತಮನ್ನಾ ಭಾಟಿಯಾ ಯಾಕೆ ಅನ್ನುವಂಥ ಪ್ರಶ್ನೆ. 2006ರಲ್ಲಿ MS ಧೋನಿ ರಾಯಭಾರಿ ಆಗಿದ್ರು. ಆದ್ರೆ ಧೋನಿ ಜಾಹೀರಾತು ಶೂಟಿಂಗ್ಗೆ ಬರಲೇ ಇಲ್ಲ, ದುಡ್ಡು ಕಡಿಮೆ ಆಯ್ತು ಅಂತೇಳಿ 2 ಲಕ್ಷ ವಿಚಾರ ಬಹಳ ಪ್ರಕರಣ ಕೋರ್ಟ್ ಮೆಟ್ಟಲೇರಿ ಸುಖಾಂತ್ಯವಾಯಿತು. ಫಸ್ಟ್ ಆಡ್ ಆಯ್ತಾ? ಇವತ್ತು ಕೋಟಿ ಕೋಟಿ ಗಳಿಸ್ತಾ ಇದ್ದಾರೆ ನೋಡಿ. ಎಂತ ಲಕ್ಕಿ ನೋಡಿ ನಮ್ದು ಮೈಸೂರು ಸ್ಯಾಂಡಲ್ ಸೋಪ್. ಈಗ ತಮನ್ನಾ ಭಾಟಿಯಾ ಆಯ್ಕೆ ಮಾಡಿದ್ದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಪರಭಾಷಾ ನಟಿಗೆ ನಮ್ಮ ತೆರಿಗೆಯಿಂದ 6.20 ಕೋಟಿ ಸಂಭಾವನೆ ಕೊಡ್ತಾ ಇದ್ದಾರೆ. ಅಷ್ಟು ಹಣ ಜನೋಪಯೋಗಿ ಕೆಲಸಕ್ಕೆ ಬಳಸಿದ್ರೆ ಚೆನ್ನಾಗಿರ್ತಿತ್ತು. ಇದೇ ಸರ್ಕಾರ ಮೊನ್ನೆ ಮಳೆ ಬಂದಾಗ 2,500 ರೂಪಾಯಿ ಪರಿಹಾರ ಕೊಟ್ಟರು. ಎಲ್ಲಿಗೆ ಬರುತ್ತೆ? ಸಿದ್ದರಾಮಣ್ಣ ತಮನ್ನಾಗೆ ಹಣ ಕೊಡುವ ಬದಲು ಜನಕ್ಕೆ ಹಂಚಿ ಪುಣ್ಯನಾದ್ರೂ ಬರುತ್ತೆ. ಬೆಂಗಳೂರಲ್ಲಿ ಮಳೆ ಬಂದಿದೆಯಲ್ಲ, ಒಂದೊಂದು ಕುಟುಂಬದವರಿಗೆ 10,000 ರೂಪಾಯಿ ಕೊಟ್ರೆ ಅವರೇನಾದ್ರೂ ವ್ಯವಸ್ಥೆ ಮಾಡ್ಕೋತಾರೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಇದನ್ನು ಗಮನಿಸಬೇಕು ಸರ್ಕಾರ.